ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಣಕ್ಕಿಳಿದಿದ್ದ ಕಾಂಗ್ರೆಸ್ನ ಎಲ್ಲ 5 ಅಭ್ಯರ್ಥಿಗಳು ಪ್ರಥಮ ಸುತ್ತಿನಲ್ಲೇ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ಹಾಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಗ್ರೇಟ್ ಡೇ, ರಾಜ್ಯ ಸರ್ಕಾರದ ಆಡಳಿತವನ್ನ ಬೆಂಬಲಿಸಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಶಾಸಕರು ಒಗ್ಗಟ್ಟಿನಿಂದ ಮತ ಚಲಾಯಿಸಿದ್ದಾರೆ ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ. ಏನು ಅವರು ಒಂದು ನಂಬಿಕೆ ಇಟ್ಟು ನಮ್ಮೆಲ್ಲರಿಗೂ ಸಹ ವಿಧಾನ ಪರಿಷತ್ತಿನಲ್ಲಿ ಒಂದು ಆಸ್ಪದವನ್ನು ಮಾಡಿಕೊಟ್ರು. ಅವರ ಯಾವುದೇ ರೀತಿಯ ಧಕ್ಕೆ ಬರೆದಾಗೆ ನಾವು ನಡ್ಕೊಂಡು ಎಲ್ಲರೂ ಸಹ ಗೆದ್ದಿದ್ದೀವಿ. ಅದಕ್ಕೋಸ್ಕರ ಅವರಿಗೆ ಮೊಟ್ಟ ಮೊದಲನೇ ಧನ್ಯವಾದಗಳನ್ನು ಸಲ್ಲಿಸ್ತಾ, ಜೊತೆಗೆ ಸಿದ್ದರಾಮಯ್ಯನವರು ಸಹ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಎಲ್ಲ ನಮ್ಮ ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅವ್ರಿಗೂ ಸಹ ಧನ್ಯವಾದಗಳು ಹೇಳಲಿಕ್ಕೆ ಬೀಳ್ತೇನೆ. ಈಗಾಗಲೇ ಸುರ್ಜೇವಾಲಾ ಅವರು ಹೇಳಿದಾಗೆ ಈ ಒಂದು ಫಲಿತಾಂಶವನ್ನು ನೋಡಿದಾಗ ಕರ್ನಾಟಕ ರಾಜ್ಯದ ಜನತೆ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಮತ್ತು ಯಾವ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಾಯಿದ್ರು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾದಳದವರು, ಅವರಿಗೆ ತಕ್ಕನಾದ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ಜನತೆಯ ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಜೊತೆಗಿದೆ. ನಾಯಕತ್ವ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಮತ್ತು ಶಿವಕುಮಾರ್ ಅವರು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಇದೆ ಅನ್ನೋ ವಿಚಾರದಲ್ಲಿ ಈಗಾಗಲೇ ಸ್ಪಷ್ಟವಾದ ಒಂದು ನಿರ್ದೇಶನವನ್ನು ಜನತೆ ಕೊಟ್ಟಿದ್ದಾರೆ ಅಂತ ನಾನಾದರೂ ಭಾವಿಸಿದ್ದೇನೆ. ಪರಮೇಶ್ವರ್ ಒಬ್ಬರು ಬರಬೇಕು, ಇನ್ನೊಂದು 10-15 ನಿಮಿಷದಲ್ಲಿ ಬರ್ತಾರೆ. ಎಲ್ಲ ಮತದಾನ ಮುಗಿದಿದೆ. ನಾವು ಯಾವ ತಂತ್ರಗಾರಿಕೆಯೂ ಮಾಡಿಲ್ಲ, ತಂತ್ರಗಾರಿಕೆ ಅವಶ್ಯಕತೆ ಇಲ್ಲ. ಎಲ್ಲರೂ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತಿದ್ದಾರೆ, ಜನರ ಪ್ರತಿನಿಧಿಗಳಿದ್ದಾರೆ. ಅವರು ಅವ್ರಿಗೆ ಸ್ವ ಇಚ್ಛೆ ಮೇಲೆ ಏನು ಮತ ಹಾಕಬೇಕು ಹಾಕಿರ್ತಾರೆ. ಅದು ಬಿಟ್ಟರೆ ಯಾವ ತಂತ್ರಗಾರಿಕೆ ನಾವು ಮಾಡೋಣ? ನನ್ನ ಪಾಡು ನಾನೆಲ್ಲ ನನ್ನ ಹರಶಿವ ಅಂದ್ಬಿಟ್ಟು ನಾನೆಲ್ಲ MLAಗಳ ಹತ್ರ 1-2 ದಿನ ಕಾಲ ಕಳ್ಕೊಂಡು ಕೂತಿದ್ದೆ. ಅದು ಬಿಟ್ಟರೆ ನಾನು ಯಾವ ತಂತ್ರಗಾರಿಕೆನೂ ಮಾಡಿಲ್ಲ. ಅಲ್ಲ, ನಾವು ಯಾವ ತಂತ್ರಗಾರಿಕೆ ಮಾಡೋಕ್ಕೆ ಹೋಗಿಲ್ಲ, ಬರೀ MLAಗಳು ಕೂತಿದ್ದೀವಿ. ನಮ್ಮ MLA ಹುಷಾರಿರಲಿಲ್ಲ, ವೆಯ್ಟ್ ಮಾಡ್ತಿದ್ದೆ ಅವ್ನು ಬರಲಿ ಅಂತ. ನನಗೆ ಗೊತ್ತಿಲ್ಲ ಕ್ರಾಸ್ ಯಾಕೆ ಕ್ರಾಸ್ ಆಗ್ತದೆ. ಕ್ರಾಸ್ ಆಗುವಂಥ ಅವಶ್ಯಕತೆ ಏನಿಲ್ಲ. ನಮ್ಮ ಹತ್ರ ಏನು ಓಟ್ ಇದೆ, ನಮ್ಮ ಓಟ್ ನಮ್ಗೆ ಹಾಕೊಳ್ಳಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಅಷ್ಟೇ. ಕ್ಯಾಂಡಿಡೇಟ್ಗಳು ಏನೇನು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ತಮಿಳುನಾಡು ಗೌರ್ಮೆಂಟ್ ಅಟ್ಲೀಸ್ಟ್ ನಾವೆಲ್ಲ ಸೇರೋಕ್ಕೆ, ಅವ್ರಿಗೆಲ್ಲ ಟ್ರೈನಿಂಗ್ ಕೊಡೋಕ್ಕೆ ನಾವು ಮೊದಲಿಂದನೂ ನಾವು ಮತದಾನ, ಏಕೆಂದರೆ ಈ ಇದೆಯಲ್ಲ ಪ್ರಿಫರೆನ್ಷಿಯಲ್ ವೋಟ್ ಇದೆಯಲ್ಲ, ಆ ಪ್ರಿಫರೆನ್ಷಿಯಲ್ ವೋಟಲ್ಲಿ ಆ ಗುರುತು ಮಾಡೋದ್ರಲ್ಲೂ ಬೇಕಾದಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ನಮ್ಮ ಅನುಭವನ ಅವ್ರಿಗೆಲ್ಲ ತಿಳಿಸಿದ್ವಿ. MLAಗಳೆಲ್ಲ ಸುಮಾರು 60-70 ಜನ ಹೊಸಬ್ರಿದ್ದಾರೆ. ಅವ್ರಿಗೆ ಪ್ರಿಫರೆನ್ಷಿಯಲ್ ವೋಟಿಂಗಲ್ಲಿ ಹುಷಾರಾಗಿರಬೇಕು. So I want to point out to you and say thank you to all fellow Kannadigas. Thank you to people of Karnataka. Thank you to all the Congress workers. Thank you to Congress and other legislators who decided to support the Congress candidates. In reality, while this is a victory for Shri D.K. Shivkumar and Shri B.K. Hariprasad and every single legislator, Congress legislator and worker, this is a victory for people of Karnataka. This is a victory for people of Karnataka for the simple reason that the legislators of Karnataka have placed their seal of approval on the stellar and outstanding work done by Congress party in last 3 years. The legislators of Karnataka have spoken in large majority to say that the politics of BJP and politics of Janata Dal, which is anti-Congress guarantees, which is anti-people of Karnataka, hereby stands rejected by their own. The legislators of Karnataka have got together and spoken by a huge majority to say
that they are putting their stamp of approval on the welfare principles, on the principles pro-constitution, on the fight